ಡಾಕ್ಟರ್ ಲೋಥಾರ್ ವಾನ್ ಬ್ಲ್ಯಾಂಕ್ ಶಿಮಿಟ್, ಸೈಂಟಿಸ್ಟ್, ರಷ್ಯಾದಲ್ಲಿದ್ದ ಕಾನ್ಸಂಟ್ರೇಷನ್ ಕ್ಯಾಂಪ್ ಅಂದರೆ ಚಿತ್ರಹಿಂಸೆ ಕೊಡ್ತಿದ್ದ ಒಂದು ಕ್ಯಾಂಪಿಂದ ತನ್ನ ಸಬ್ಕಾನ್ಷಿಯಸ್ ಮೈಂಡ್ನ ಯೂಸ್ ಮಾಡಿಕೊಂಡು ಹೇಗೆ ಎಸ್ಕೇಪ್ ಆದರು ಅನ್ನೋದನ್ನ ಡೀಟೇಲ್ಡ್ ಆಗಿ ನೋಡೋಣ. ರಷ್ಯಾದಲ್ಲಿದ್ದ ಕಲ್ಲಿದ್ದಲಿನ ಗಣಿಯನ್ನೇ ಅವಾಗ ಕಾನ್ಸಂಟ್ರೇಷನ್ ಕ್ಯಾಂಪ್ ಆಗಿ ರನ್ ಮಾಡ್ತಿದ್ರು. ಆ ಕ್ಯಾಂಪಲ್ಲೇ ಡಾಕ್ಟರ್ ಲೋಥಾ ಯುದ್ಧ ಕೈದಿಯಾಗಿ ಬಂದು ಸಿಗಾಕೊಳ್ತಾರೆ. ಅಹಂಕಾರ ಇರೋ, ರಾಕ್ಷಸತನ ಹೊಂದಿರೋ ಕಾವಲುಗಾರರು ಆ್ಯಂಡ್ ಶಾರ್ಪ್ ಆಗಿ ಫಾಸ್ಟ್ ಆಗಿ ಥಿಂಕ್ ಮಾಡುವಂಥ ಕಮ್ಯುನಿಸ್ಟ್ ಪಾರ್ಟಿ ಆಫೀಸರ್ಸ್ ಇವರ ಕೆಳಗೇನೆ ಈ ಕ್ಯಾಂಪ್ ರನ್ ಆಗ್ತಿತ್ತು. ಅಲ್ಲಿ ಏನಾಗ್ತಿತ್ತು ಅಂದರೆ, ಅಲ್ಲಿಗೆ ಬರೋ ಯುದ್ಧ ಕೈದಿಗಳನ್ನ ಒಂದು ಚಿಕ್ಕ ಮೆಡಿಕಲ್ ಚೆಕಪ್ ಮಾಡಿ ಅವರ ಶಕ್ತಿಗೆ ತಕ್ಕಂತೆ ಒಬ್ಬೊಬ್ರು ಎಷ್ಟು ಕಲ್ಲಿದ್ದಲನ್ನು ತಗೊಂಡು ಬರಬೇಕು ಅಂತ ಕೋಟಾ ಫಿಕ್ಸ್ ಮಾಡ್ತಿದ್ರಂತೆ. ಇವರ ಕೋಟ ಏನಿತ್ತಂದರೆ 300 ಪೌಂಡ್ಸ್ ಪರ್ ಡೇ. ಇವ್ರಿಗೆ ಅಸೈನ್ ಮಾಡಿರೋ ಕೋಟಾದ ಪ್ರಕಾರ ಇವರು ಕಲ್ಲಿದ್ದಲನ್ನು ತಗೊಂಡು ಬಂದಿಲ್ಲ ಅಂದರೆ ಅವ್ರಿಗೆ ಅವತ್ತು ಊಟ ಇಲ್ವಂತೆ. ಹಾಗೆ ಊಟ ಇಲ್ಲದೆ ಹಸಿವಿನಿಂದ ಮರಣಿಸಿದವರು ತುಂಬ ಜನ. ಸೊ ಇದೇ ಅಲ್ಲಿ ನಡೀತಿದ್ದ ವಿಷಯಗಳು. ಇವ್ರಿಗೆ ಗೊತ್ತಿರೋ ವಿಷಯ ಏನಂದರೆ, ಜರ್ಮನಿಯಲ್ಲಿದ್ದ ಇವರ ಮನೆ ನಾಶ ಆಯಿತು. ಅವರ ಫ್ಯಾಮಿಲಿ ಸಹ ಇವಾಗ ಇಲ್ಲ. ಅವರ ಫ್ರೆಂಡ್ಸ್ ಇಲ್ಲ ಅವರ ಜೊತೆ ಕೆಲಸ ಮಾಡಿದವರು ಒಂದು ಯುದ್ಧದಲ್ಲಿ ಮರಣಿಸಿರಬೇಕು, ಇಲ್ಲ ಇವರ ಹಾಗೆ ಯಾವುದಾದ್ರೂ ಕ್ಯಾಂಪಲ್ಲಿ ಸಿಗಾಕೊಂಡಿರಬೇಕು. ಸೊ ಇವರು ಇಲ್ಲಿಂದ ಎಸ್ಕೇಪ್ ಆಗೋದೇ ಅವ್ರಿಗೆ ಇರೋ ಒಂದೇ ದಾರಿ. ಅದರಿಂದ ಸಬ್ಕಾನ್ಷಿಯಸ್ ಮೈಂಡೇ ಅವ್ರಿಗೆ ಒಂದು ದಾರಿನ ತೋರಿಸ್ಬೇಕು ಅಂತ ಥಿಂಕ್ ಮಾಡ್ತಾರೆ. ಸೊ ಸಬ್ಕಾನ್ಷಿಯಸ್ ಮೈಂಡ್ಗೆ ಅಫರ್ಮೇಷನ್ಸ್ ಕೊಡೋಕ್ಕೆ ಶುರು ಮಾಡ್ತಾರೆ. ನಾನು ಲಾಸ್ ಏಂಜಲ್ಸ್ಗೆ ಹೋಗಬೇಕು, ಅದಕ್ಕೆ ನೀನೊಂದು ದಾರಿ ತೋರಿಸ್ಬೇಕು, ಅದೇ ಅಫರ್ಮೇಷನ್ಸ್. ಜೊತೆಲೇ ಇಮ್ಯಾಜಿನೇಷನ್ ಮಾಡೋಕ್ಕೆ ಸಹ ಶುರು ಮಾಡ್ತಾರೆ. ಲಾಸ್ ಏಂಜಲ್ಸ್ಗೆ ಹೋಗಿ ಸೇರೋ ಹಾಗೆ ಲಾಸ್ ಏಂಜಲ್ಸಲ್ಲಿರೋ ವೈಡ್ ಆದ ಪ್ರದೇಶ ಅಂದರೆ 2 ಕಡೆ ಮರಗಳು ತುಂಬಿ ಅದರ ಮಧ್ಯೆ ಅವರು ನಡ್ಕೊಂಡು ಹೋಗೋ ಹಾಗೆ, ಕೆಲವು ಬಿಲ್ಡಿಂಗ್ಸ್ನೆಲ್ಲ ನೋಡೋ ಹಾಗೆ ಅವರು ಇಮ್ಯಾಜಿನೇಷನ್ ಮಾಡ್ತಾರೆ. ಯುದ್ಧಕ್ಕೆ ಮುಂಚೆ ಜರ್ಮನಿಯಲ್ಲಿ ಅವರು ಮೀಟ್ ಮಾಡಿರೋ ಅಮೇರಿಕನ್ ಹುಡುಗಿನ ಲಾಸ್ ಏಂಜಲ್ಸಲ್ಲಿ ಮೀಟ್ ಮಾಡೋ ಹಾಗೆ, ಅವ್ರನ್ನ ಮದುವೆ ಆಗೋ ಹಾಗೆ, ಅವ್ರನ್ನ ಕರ್ಕೊಂಡು ಕೆಲವು ಸ್ಟ್ರೀಟ್ಸಲ್ಲಿ ಶಾಪಿಂಗ್ ಮಾಡೋ ಹಾಗೆ ತುಂಬ ಡೀಟೇಲ್ಡಾಗಿ ತುಂಬ ದೊಡ್ಡ ಇಮ್ಯಾಜಿನೇಷನ್ನ ಮಾಡ್ತಿದ್ರಂತೆ. ಒಂದು ದಿನ ಏನು ಮಾಡಿದ್ರು ಅಂದರೆ, ಆ ಕ್ಯಾಂಪಲ್ಲಿ ಯಾರು ನೋಡದೇ ಇರೋ ಟೈಮಲ್ಲಿ ಆ ಕ್ಯಾಂಪಿಂದ ಆಚೆ ಬಂದು 24 ಗಂಟೆಗಳು ನಡ್ಕೊಂಡೋಗಿ ಟೌನ್ಗೆ ಸೇರ್ಕೊಳ್ತಾರೆ. ಅವರು ಹೋಗ್ತಿರೋ ಗಾಡಿ ಅವರು ಇಮ್ಯಾಜಿನ್ ಮಾಡಿಕೊಂಡ ಹಾಗೆ ಲಾಸ್ ಏಂಜಲ್ಸಲ್ಲಿರೋ ವೈಲ್ಡ್ ಶೈರ್ ಸ್ಟ್ರೀಟಲ್ಲಿ ಹೋಗೋದನ್ನ ನೋಡ್ತಾರೆ. ತುಂಬ ಖುಷಿ ಪಡ್ತಾರೆ. ಅವರ ಸಬ್ಕಾನ್ಷಿಯಸ್ ಮೈಂಡ್ ಅವರ ರಿಕ್ವೆಸ್ಟ್ನ ತಗೊಂಡು ಅವ್ರನ್ನ ಆ ಕ್ಯಾಂಪಿಂದನೂ ಎಸ್ಕೇಪ್ ಮಾಡಿ ಕೊಟ್ಟಿದೆ. ಅದೇ ರೀತಿ ಲಾಸ್ ಏಂಜಲ್ಸ್ಗೂ ಕರ್ಕೊಂಡು ಬಂದು ಸೇರಿಸಿದೆ ಅಂತ. ಹೀಗೆಲ್ಲ ಸಬ್ಕಾನ್ಷಿಯಸ್ ಮೈಂಡ್ ವರ್ಕ್ ಆಗುತ್ತಾ ಅನ್ನೋದಕ್ಕೆ ಇವ್ರದ್ದು ಒಂದು ಅದ್ಭುತವಾದ ಎಕ್ಸಾಂಪಲ್.